ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ದಿನ ಬಿಸಿಲು ನೋಡ್ತಾ ಇರ್ಬೋದು ಹೊರಗಡೆ ಔಟ್ಸೈಡ್ನಲ್ಲಿ ಎಷ್ಟು ಬಿಸಿಲಿದೆ ಅಂತ. ಸೊ ಈ ಉರಿ ಬಿಸಿಲಲ್ಲಿ ಬಾಡಿ ತಂಪಾಗೋ ಥರ ಅಥವಾ ಕೂಲ್ ಆಗೋ ಥರ ಒಂದು ರೆಸಿಪಿನ ಟ್ರೈ ಮಾಡೋಣ. ಸೊ ಆ ರೆಸಿಪಿ ಬಂದು ಇಷ್ಟು ದಿನ ಏನಂದರೆ ತುಂಬಾ ಚಳಿ ಇತ್ತಲ್ವ ಸಂಕ್ರಾಂತಿವರೆಗೂ. ಆ ಸಂಕ್ರಾಂತಿ ಟೈಮ್ನಲ್ಲಿ ಚಳಿ ಇರೋಂಥಕ್ಕೋಸ್ಕರ ತುಂಬ ಸ್ಪೈಸಿಯಾಗಿ ಹಾಗೆ ತುಂಬಾ ಖಾರವಾಗಿ ತಿಂದು ಏನು ಮಾಡಿರ್ತೀವಿ ಅಂದರೆ ಬಾಡಿನ ಸ್ವಲ್ಪ ಹೀಟ್ ಮಾಡ್ಕೊಂಡು ಬಿಟ್ಟಿರ್ತೀವಿ. ಸೊ ಆ ಬಾಡಿ ಹೀಟ್ ಆಗಿರೋಂಥ ಬಾಡಿ ಸ್ವಲ್ಪ ತಂಪು ಮಾಡಲಿಕ್ಕೆ ಅಂತ ನಾನೊಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇದನ್ನು ನೀವು ಟ್ರೈ ಮಾಡಿದ ನಂತರ ಹೇಳ್ತೀರಾ ಯಾವ ರೀತಿ ಇತ್ತು ಅನ್ನೋದನ್ನ. ಪ್ಲೀಸ್ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಎಲ್ಲನೂ ಕೂಡ ಒಂದು ಕಡೆಯಿಂದ ಎಲ್ಲ ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ನಾನೀಗ ಆ ರೆಸಿಪಿ ಯಾವುದು ಹಾಗೆ ಅದನ್ನು ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟಿಗೆ ನಾನು ಇಲ್ಲಿ ಒಂದು ಅರ್ಧ ಬೌಲ್ನಷ್ಟು ಅಂದರೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತಗೊಂಡು ಆ ಈರುಳ್ಳಿನಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು, ಹಾಗೆಯೇ ಒಂದು ಹಸಿರು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4ರಿಂದ 5 ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ಸೊ ಬನ್ನಿ, ಇವಾಗ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಒಂದು ಅಗಲ ಆಗಿರೋವಂಥ ಪಾತ್ರೆನ ತೊಗೊಂಡು ಆ ಪಾತ್ರೆಗೆ ನಾನು ತೆಗೆದಿಟ್ಕೊಂಡಿರೋವಂಥ ರಾಗಿ ಹಿಟ್ಟನ್ನು ಏನು ತೆಗೆದಿಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ರಾಗಿ ಹಿಟ್ಟನ್ನು ಇದು ನಾವು ತಕ್ಷಣಕ್ಕೆ ಸ್ಟವ್ ಮೇಲೆ ಇಟ್ಟು ನೀರನ್ನ ಹಾಕಿದರೆ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಗಂಟಾಗುತ್ತೆ. ಗಂಟನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ತಣ್ಣೀರನ್ನ ಯೂಸ್ ಮಾಡಿ ತಣ್ಣೀರನ್ನ ಹಾಕ್ಕೊಂಡು ಫಸ್ಟು ರಾಗಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ 4ರಿಂದ 5 ನಾನು ಯಾವ ಕಪ್ಪನಲ್ಲಿ ರಾಗಿ ಹಿಟ್ಟು ತಗೊಂಡಿದ್ದೀನಿ ಅದೇ ಕಪ್ ಮೆಜರ್ಮೆಂಟ್ನಲ್ಲಿ 4ರಿಂದ 5 ಕಪ್ನಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಟೈಮ್ನಲ್ಲಿ ಈ ಗಂಟಿರೋವಂಥದ್ದು ಯಾವುದೇ ರೀತಿ ಗಂಟಿರಬಾರ್ದು. ಆ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಗಂಟೆಲ್ಲ ಹೋಗೋ ಥರ ಮಾಡ್ಕೊಬೇಕು. ಸೊ ನಾವು ಸ್ಟವ್ನಲ್ಲಿ ತೆಗೆದು ಅದೇ ಟೈಮ್ನಲ್ಲಿ ನಾವು ಸ್ಟವ್ ಮೇಲೆ ಅದು ಬಿಸಿ ಕಾವಿನ ಮೇಲೆ ಇಟ್ಟಾಗ ಅದೇನಾಗುತ್ತೆ, ತಳ ಎಲ್ಲ ಹಿಡ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟಿಗೆ ನಾವು ಎಲ್ಲ ಗಂಟನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನಂತರ ಸ್ಟವ್ ಆನ್ ಮಾಡಿ ಆ ಪಾತ್ರೆಯಲ್ಲಿ ಏನು ನಾವು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಅದನ್ನು ಇಟ್ಕೊಂಡು ಬಿಡದೇನೆ, ಅದನ್ನು ಕೈ ಬಿಡ್ದೇನೆ ಒಂದು 2 ನಿಮಿಷ ನಾವು ತಿರುಗ್ತಾನೆ ಇರಬೇಕು. ಸೊ ಅದು ಯಾವ ರೀತಿ ಬರಬೇಕು ಅಂದರೆ, ನಾವು ಈಗ ಅಂಬ್ಲಿ ಗಂಜಿ ಮಾಡ್ತೀವಲ್ವ ಸೊ ಅದಕ್ಕೆ ಬರೋ ತನಕನೂ ಮಿಕ್ಸ್ ಕೊಡ್ತಾನೆ ಇರಬೇಕು. ಅದು ಬಂದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ತಿರುಗಬೇಕು. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಕೆಲವೊಬ್ಬರು ರಾಗಿ ಮುದ್ದೆ ಊಟ ಮಾಡಲ್ಲ ಅನ್ನೋರು ಈ ಥರ ಗಂಜಿ ಮಾಡಿಕೊಂಡು ಅಥವಾ ಅಂಬ್ಲಿ ಮಾಡಿಕೊಂಡು ಕುಡಿತಾರೆ. ಬಟ್ ನಾನು ಕೂಡ ಇದನ್ನೇ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಬರೀ ಅಂಬ್ಲಿ ಕುಡಿತಾ ಇಲ್ಲ, ಇದರಿಂದ ನಾನು ಇನ್ನೊಂದು ಸಪ್ರೇಟ್ ರೆಸಿಪಿನ ಮಾಡಿ ಎರಡೂ ಮಿಕ್ಸ್ ಮಾಡಿ ಕುಡಿದಾಗ ನಾವು ನಮ್ಮ ಬಾಡಿಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದು ನಾನು ಮುಂದೆ ತೋರಿಸ್ತೀನಿ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಈ ಹದಕ್ಕೆ ಬಂದರೆ ಸಾಕು, ನಾನು ಏನು ತೋರಿಸ್ತಾ ಇದ್ದೀನಿ ಈ ಹದಕ್ಕೆ ಬಂದರೆ ಸಾಕು. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಅದು ಫುಲ್ ತಣ್ಣಗಾಗಬೇಕು. ಸೊ ಅದು ತಣ್ಣಗಾಗ ಅಷ್ಟರೊಳಗೆ ನಾನು ಇನ್ನೊಂದು ಸೈಡ್ನಲ್ಲಿ ಇನ್ನೊಂದು ಪಾತ್ರೆನ ತೊಗೊಂಡು ಅದಕ್ಕೆ ನಾನು ತೆಗೆದಿಟ್ಕೊಂಡಂಥ ಮೊಸರು, ಹಾಗೆಯೇ ರುಚಿಗೆ ಸ್ವಲ್ಪ ಉಪ್ಪು, ಯಾಕಂದರೆ ಆಲ್ರೆಡಿ ನಾವು ರಾಗಿ ಹಿಟ್ಟಿಗೆ ಸ್ವಲ್ಪ ಹಾಕಿದ್ದೀವಿ, ಅದಕ್ಕೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಂತರ ಹಸಿರು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಗೆಯೇ ಮತ್ತು ಕಾಳು ಮೆಣಸಿನ ಪುಡಿ ಏನು ಹಾಕ್ಕೊಂಡಿದ್ದೀವಿ ಅದನ್ನು. ನೀವು ಇದರಲ್ಲಿ ಕಾಳು ಮೆಣಸಿನ ಪುಡಿ ಅಥವಾ ಹಸಿರು ಮೆಣಸಿನ್ಕಾಯಿ ಎರಡರಲ್ಲಿ ಯಾವ್ದಾರ ಒಂದು ಯೂಸ್ ಮಾಡಿದ್ರಾಗುತ್ತೆ. ನೀವು ಹಸಿರು ಮೆಣಸಿನ್ಕಾಯಿ ತುಂಬ ಖಾರ ಇರುತ್ತೆ ಅನ್ನೋರು ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಬರೀ ಕಾಳು ಮೆಣಸಿನ ಪುಡಿನ ಅಷ್ಟೇ ಯೂಸ್ ಮಾಡ್ಬೋದು. ನಾನು ಎರಡನ್ನೂ ಆ್ಯಡ್ ಮಾಡಿದ್ದೀನಿ, ಅಂದರೆ ಸ್ವಲ್ಪ ಖಾರವಾಗಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಇಲ್ಲ ನಿಮ್ಗೆ ಎರಡೂ ಬೇಡ, ಒಂದು ಇದ್ರೆ ಸಾಕು ಅನ್ನೋರು ಯಾವುದಾದ್ರೂ ಒಂದು ಹಸಿರು ಮೆಣಸಿನ್ಕಾಯಿ ಅಥವಾ ಕಾಳು ಮೆಣಸಿನ ಹುಡಿ ಎರಡರಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡ್ಬೋದು. ಇವಾಗ ಅದು ಎಲ್ಲ ಹಾಕೊಂಡ ನಂತರ ನೀಟಾಗಿ ಮಿಕ್ಸ್ ಕೊಡಬೇಕು. ಇದು ಯಾವ ರೀತಿ ಬರುತ್ತೆ ಅಂದರೆ, ನಾವು ಪಲಾವ್ಗೆ, ಟೊಮೊಟೊ ಬಾತ್ಗೆ ಈ ಸೈಡ್ನಲ್ಲಿ ಮೊಸರು ಗೊಜ್ಜು ಮಾಡ್ತೀವಲ್ವ ಆ ಥರ ಇರುತ್ತೆ. ಸೊ ಈಗ ನಾವು ಆದಷ್ಟು ನೀರನ್ನ ಹಾಕ್ಕೊಂಡು ತಿಳಿ ಮಜ್ಜಿಗೆ ಮಾಡ್ಕೊತೀವಲ್ವ ಅದಕ್ಕೆ ತಂದ್ಕೋಬೇಕು ನೀರು ಹಾಕ್ಕೊಂಡು. ನಂತರ ನಾವು ಮಾಡಿಟ್ಕೊಂಡಿರೋಂಥ ಅಂಬ್ಲಿನ 1ರಿಂದ 1.5 ಸೌಟ್ನಷ್ಟು ಹಾಕ್ಕೊತಾ ಇದ್ದೀನಿ. ನಾನು ಮಾಡ್ಕೊಳ್ತಾ ಇರೋದು ಸದ್ಯಕ್ಕೆ 2ರಿಂದ 3 ಗ್ಲಾಸ್ ಆಗುವಷ್ಟು ಮಾಡ್ಕೊತಾ ಇದ್ದೀನಿ. ಏನು ತಿಳಿ ಮಜ್ಜಿಗೆನ ಮಾಡ್ಕೊಂಡಿರೋದ್ರಿಂದ ನಾವು 2ರಿಂದ 3
ಗ್ಲಾಸ್ನಷ್ಟು ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಅಷ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮುಂಚೆನೇ ಮಾಡಿಟ್ಕೊಂಡಿರೋಂಥ ಅಂಬ್ಲಿ ಬಂದು ಮಿನಿಮಮ್ 10-12 ಜನಕ್ಕಾಗುವಷ್ಟು ಆಗುತ್ತೆ. ಅದನ್ನು ನಾನು ಏನಂದರೆ ಬೆಳಗ್ಗೆಯಿಂದ ಸಂಜೆ ತನಕ ನನಗೆ ನೀರು ಕುಡಿಬೇಕು ಅನ್ನಿಸ್ದಾಗೆಲ್ಲ ಕುಡಿಲಿಕ್ಕೆ ಅನ್ನೋದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡು ಕುಡಿಲಿಕ್ಕೆ ಅಂತ. ಬಟ್ ಇಲ್ಲ ನಾವು ಒಂದೇ ಟೈಮಿಗೆ ಯೂಸ್ ಮಾಡ್ತೀವಿ, ನಾವು ಆ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ ಅನ್ನೋರು ನೀವು ಕಡಿಮೆನೇ ಮಾಡಿಕೊಂಡ್ರೂ ಆಗುತ್ತೆ. ಅಂದರೆ ನಾನು 1 ಕಪ್ಪು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅಂದರೆ ನೀವು ಅರ್ಧ ಕಪ್ ತೊಗೊಬೋದು, ಅದಕ್ಕಿಂತ ಕಡಿಮೆನೇ ತೊಗೊಬೋದು. ಸೊ ನೋಡ್ತಾ ಇರ್ಬೋದು ಕುಡಿಲಿಕ್ಕೆ ನಮಗೆ ಯಾವ ರೀತಿ ಅಂದರೆ ಮಜ್ಜಿಗೆ ಕುಡಿತಾ ಇದ್ದೀವಿ ಅಂತಲೂ ಅನ್ನಿಸ್ಬೇಕು, ಹಾಗೆ ಸ್ವಲ್ಪ ಬಾಡಿನೂ ಕೂಡ ಕೂಲ್ ಅಂತ ಅನ್ನಿಸ್ಬೇಕು. ಸೊ ಅದಕ್ಕೋಸ್ಕರ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಇವಾಗ ಅಂತ. ಸೊ ಇದನ್ನು ನಾನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇಲ್ಲ ನಮಗೆ ಇನ್ನೂ ತೆಳುಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಕುಡಿಲಿಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ 1 ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದು ಒಂದು ಸೈಡ್ನಿಂದ ರಾಗಿ ಅಂಬ್ಲಿನೂ ನಮಗೆ ಬಾಡಿ ಸೇರಿದಂಗೆ ಆಗುತ್ತೆ, ಹಾಗೆ ಇನ್ನೊಂದು ಸೈಡಿಂದ ನಾವು ಮಜ್ಜಿಗೆನ ಕುಡಿತಾ ಇದ್ದೀವಿ ಅಂದರೆ ಬಾಯಾರಿಕೆ ಕಡಿಮೆ ಆಗಲಿಕ್ಕೆ ಅಥವಾ ಬಾಡಿ ತಂಪಾಗಲಿಕ್ಕೆ. ಈಗ ನಮಗೆಲ್ಲ ಸ್ವಲ್ಪ ಹೀಟ್ ಆಗಿದೆ ಅಂದರೆ ನಾವು ಹಾಸ್ಪಿಟ್ಲಿಗೆ ಏನಾದರೂ ಹೋದ್ವಿ ಅಂದರೆ ಅವ್ರು ಹೇಳ್ತಾರೆ ಮಜ್ಜಿಗೆ ಕುಡೀರಿ, ಜಾಸ್ತಿ ನೀರನ್ನ ಯೂಸ್ ಮಾಡಿ ಅಂತ. ಇಲ್ಲಿ ನೀರು ಮತ್ತು ಮಜ್ಜಿಗೆ ಎರಡೂ ಕೂಡ ಸೇರೋದ್ರಿಂದ ಜೊತೆಯಲ್ಲಿ ರಾಗಿ ಹಿಟ್ಟು ಕೂಡ ರಾಗಿ ಅಂಬ್ಲಿ ಕೂಡ ಸೇರೋದ್ರಿಂದ ನಮ್ಮ ಬಾಡಿ ಬೇಗನೆ ಅಂದರೆ ಹೀಟಾಗಿರುವಂಥ ಬಾಡಿನ ಸ್ವಲ್ಪ ಬೇಗನೆ ತಂಪು ಮಾಡಿ ಕಡಿಮೆ ಮಾಡ್ಕೊಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.